ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಇವತ್ತು ಶುಕ್ರವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದ್ಸರಿ ಆಗಿದ್ದ ಥರನೇ ರಂಗೋಲಿ ಹಾಕಿದೆ, ವೀಡಿಯೋನು ಮಾಡಿದೆ. ಬಟ್ ವೀಡಿಯೋ ಎರರ್ ಅಂತ ಬರ್ತಾಯಿದೆ, ಸಾರಿ. ಸಾಧ್ಯ ಆದರೆ ಈ ರಂಗೋಲಿನ ಮತ್ತೊಮ್ಮೆ ನಾನು ಬಿಡಿಸಿ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹಾಗೆಯೇ ನಾನು ವಾರದ ದಿನ ಆಗಿರೋದ್ರಿಂದ ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಇದರ ಜೊತೆ ನಾನು ಯಾವ ಥರ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ಹಾಗೆಯೇ ಹೆಸರುಬೇಳೆ ಎರಡನ್ನೂ ಸಹ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಟೊಮ್ಯಾಟೊನ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಈಗ ನೀವು 1 ಕಪ್ ಅಂತ ತೊಗೊಂಡ್ರೆ 3/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆನ ತೊಗೋಬೇಕು. ಹಾಗೆಯೇ ನಾನಿಲ್ಲಿ 4ರಿಂದ 5 ಟೊಮ್ಯಾಟೊ ಸ್ವಲ್ಪ ಹುಳಿಯಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಹುಣಸೆಹಣ್ಣನ್ನು ಸಾಂಬಾರಿಗೆ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಟೊಮ್ಯಾಟೊನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಬೇಳೆನ ತೊಳೆದು ಹಾಗೆಯೇ ಟೊಮ್ಯಾಟೊನ ತೊಳೆದು ಇದಕ್ಕೆ ನಾರ್ಮಲಾಗಿ ನಾವು ರೆಗ್ಯುಲರ್ ಸಾಂಬಾರಿಗೆ ಯಾವ ಖಾರದ ಪುಡಿನ ಯೂಸ್ ಮಾಡ್ತೀವೋ ಅದೇ ಖಾರದ ಪುಡಿನ 1-2 ಸ್ಪೂನಷ್ಟು ಹಾಕ್ತೀನಿ. ಸ್ವಲ್ಪ ಮೈಲ್ಡ್ ಆಗಿರಬೇಕು ಖಾರ ಅನ್ನೋ ಕಾರಣಕ್ಕೆ. ಜೊತೆಗೆ ಸಣ್ಣ ಈರುಳ್ಳಿ ಬರುತ್ತಲ್ವ, ಅದನ್ನು ಸಹ ಸಿಪ್ಪೆ ತೆಗೆದು ನಾನು ಬೇಳೆ ಜೊತೆನೇ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ ಬೇಳೆ ಬೇಯುವಾಗ ಉಪ್ಪನ್ನು ಹಾಕೋದಕ್ಕೆ ಹೋಗಲ್ಲ ನಾನು. ನೆಕ್ಸ್ಟ್ ಬೇಳೆ ಎಲ್ಲ ಬೆಂದಾದಮೇಲೆ ಒಗ್ಗರಣೆ ಹಾಕುವಾಗ ಆವಾಗ ಉಪ್ಪನ್ನು ಹಾಕ್ತೀನಿ. ಇವಾಗ ಇದಿಷ್ಟನ್ನು ಹಾಕಿ ಕುಕ್ಕರಲ್ಲಿ 2ರಿಂದ 3 ವಿಷಲನ್ನು ಕೂಗಿಸ್ಕೊಂಡ್ರೆ ಸಾಂಬಾರನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕುಕ್ಕರಲ್ಲಿ ಬೇಳೆ ಬೇಯೋ ಅಷ್ಟರಲ್ಲಿ ನಾನು ಇವಾಗ ಪ್ಲೇಟ್ಗೆಲ್ಲ ಬ್ಯಾಟರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಇಡ್ಲಿ ಬ್ಯಾಟರ್ ತುಂಬ ಸ್ಮೂತಾಗಿ ಬಂದಿತ್ತು, ಅಂದರೆ ತುಂಬ ಉಬ್ಬಿತ್ತು, ಹಾಗಾಗಿ ಇಡ್ಲಿ ಆಟೋಮೆಟಿಕಲಿ ಸ್ಮೂತಾಗಿಯೇ ಬರುತ್ತೆ. ಹಾಗೆಯೇ ನಮ್ಮ ಸ್ಕೂಲಲ್ಲಿ ಇವತ್ತು ಸೆಂಡ್ ಆಫ್ ಇತ್ತು, ಅಂತಂದರೆ 7th ಮಕ್ಕಳು ನೆಕ್ಸ್ಟ್ 8ಗೆ ಹೋಗ್ತಾರಲ್ವ, ಅವರಿಗೆ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು. ಆಲ್ಮೋಸ್ಟ್ ಸ್ವಲ್ಪ ಗ್ರ್ಯಾಂಡಾಗೇ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಕ್ಲಾಸಿಂದ ಡ್ಯಾನ್ಸ್ ಪ್ರೋಗ್ರಾಮ್ಸ್, ಡ್ರಾಮಾ ಎಲ್ಲ ಇತ್ತು. ಹಾಗಾಗಿ ನಾರ್ಮಲಾಗಿ ಹೋಗೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ರೆಡಿಯಾಗಿ ಹೋಗಬೇಕು ಅನ್ನೋ ಕಾರಣಕ್ಕೆ ನಾನು ಸಿಲ್ಕ್ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾವ ಸ್ಯಾರಿ ವೇರ್ ಮಾಡ್ತೀನಿ ಅನ್ನೋದನ್ನು ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಏನಾಯಿತು ಅಂತಂದರೆ ಸ್ಕೂಲ್ಗೆ ಹೋದಾಗಿಂದ ರೆಡಿಯಾಗಿ ಹೋದ್ಮೇಲಿಂದನೂ ಏನಂತ ಗೊತ್ತಿಲ್ಲ, ಮೂಡ್ ಸ್ವಿಂಗ್ ಥರನೋ ಏನೋ ತುಂಬ ಒಂಥರ ಬೇಜಾರು ಅನ್ನಿಸ್ತಿತ್ತು. ಯಾವುದ್ರಲ್ಲಿ ಇನ್ವಾಲ್ವ್ ಆಗಬೇಕಂತಲೇ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಮಕ್ಕಳೆಲ್ಲ ಗೊತ್ತಲ್ವ ನಿಮಗೆ, ಮಕ್ಕಳು ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾರೆ. ನೀವು ಹೇಗಿರ್ತೀರ, ಖುಷಿಯಾಗಿದ್ದರೂ ಕೇಳ್ತಾರೆ ಏನು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ, ಡಲ್ಲಾಗಿದ್ದರೂ ಕೇಳ್ತಾರೆ ಯಾಕೆ ಇಷ್ಟೊಂದು ಡಲ್ ಇದ್ದೀರಾ ಅಂತ. ಹಾಗೆ ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹೆವಿ ಜ್ಯುವೆಲ್ರಿ ಎಲ್ಲೂ ಹಾಕಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ಸ್ಯಾರಿ ಒಂದು ಸ್ವಲ್ಪ ಗ್ರ್ಯಾಂಡ್ ಅನ್ನೋ ಥರ ಹಾಕೊಂಡು ಹೋಗಿದ್ದನ್ನು ಬಿಟ್ಟರೆ ಎಕ್ಸ್ಟ್ರಾ ಹೆವಿ ಜ್ಯುವೆಲ್ರಿ ಏನೂ ಹಾಕಿರಲಿಲ್ಲ. ಬಟ್ ಅಲ್ಲಿ ಬಂದಿದ್ದು ಆಲ್ಮೋಸ್ಟ್ ಟೀಚರ್ಸ್ ಎಲ್ಲನೂ ಜ್ಯುವೆಲ್ರೀಸ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಬಂದಿದ್ದರು. ಮಕ್ಕಳಿಗೇನಾಯಿತು ಅಂತಂದರೆ ಒಂದು 100 ಸಾರಿನಾರು ಬಂದು ಕೇಳಿದ್ದಾರೆ, ಮಿಸ್ ನೀವು ಯಾಕೆ ಹಿಂಗಿದ್ದೀರಾ, ನೀವು ಯಾಕೆ ಏನೂ ರೆಡಿ ಆಗಿಲ್ಲ, ನನ್ನ ಸರ ಹಾಕ್ಕೊಳ್ಳಿ, ನನ್ನ ನೆಕ್ಲೆಸ್ ಹಾಕ್ಕೊಳ್ಳಿ ಅಂತ. ಎಲ್ಲ ಮಕ್ಕಳು ದೊಡ್ಡ ನೆಕ್ಲೆಸ್ ಎಲ್ಲ ಹಾಕ್ಕೊಂಡು ಬಂದಿದ್ದರು. ನನಗೆ ಅಷ್ಟೊಂದು ಡಲ್ ಕಾಣಿಸ್ತಿದ್ದೀನ ಅಂತ. ಸೊ ಆಮೇಲೆ ನಾನು ಆದಷ್ಟು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಏನಂತ ರೀಸನ್ನೇ ಇಲ್ಲ ನಾನಿವತ್ತು ಡಲ್ಲಾಗಿ ಯಾಕಿದ್ದೆ ಅಂತ. ಬಟ್ ಏನೋ ಒಂಥರ ಮೂಡ್ ಸ್ವಿಂಗ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಮಕ್ಕಳೆಲ್ಲ ಪ್ರತಿಯೊಂದು ಮಗುನೂ ಹಾಗೆ ಕೇಳೋದಕ್ಕೆ ಶುರು ಮಾಡಿದಾಗ ಸೊ ಐ ಫೀಲ್ ಓಕೆ, ಗೊತ್ತಾಗ್ತಾ ಇದೆ ಮಕ್ಕಳಿಗೆ ನನ್ನಲ್ಲೇನೋ ಚೇಂಜಸ್ ಆಗ್ತಿದೆ ಅಂತ. ಸೊ ಆಮೇಲೆ ಅದನ್ನು ಅವಾಯ್ಡ್ ಮಾಡಿ ಮಕ್ಕಳ ಜೊತೆ ಇನ್ವಾಲ್ವ್ ಆಗೋದಕ್ಕೆ ಶುರು ಮಾಡಿದೆ. ಆದ್ರೂ ಬಿಡ್ತಾ ಇಲ್ಲ, ಎಲ್ಲರೂ ಹಾಕಿದ್ದಾರೆ, ನೀವು ಹಾಕ್ಕೊಳ್ಳಿ, ಈ ಸರ ಹಾಕ್ಕೊಳ್ಳಿ, ಈ ಸರ ಹಾಕ್ಕೊಳ್ಳಿ ಅಂತ ಮಕ್ಕಳು. ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲೇ ಆಗಿದ್ದು. ಒಂಥರ ಎಷ್ಟು ಇನ್ನೋಸೆಂಟ್ ಇದ್ದಾವೆ ಮಕ್ಕಳೆಲ್ಲ ಅಂತ ಅನ್ನಿಸ್ತಿತ್ತು. ಪಾಪ ಅವ್ರು ರೆಡಿಯಾಗಿ ಬಂದಿರೋ ಸರನ ನನಗೆ ಕೊಡ್ತೀನಿ ಅನ್ನೋ ಥರ. ಸೊ ತುಂಬ ಖುಷಿ ಆಯಿತು ನನಗೆ. ಸೊ ಹಾಗಾಗಿ ಅದೊಂದು ಏನು ಮೂಡ್ ಸ್ವಿಂಗ್ ಆಗಿದ್ರು, ಬೇಜಾರಾಗಿದ್ರು ಅವ್ರ ಮಕ್ಕಳನ್ನೆಲ್ಲ ನೋಡಿದಾಗ ಸ್ವಲ್ಪ ನನಗೆ ಕಡಿಮೆ ಆಯಿತು. ಇವಾಗ ನೀವು ನೋಡ್ತಾ ಇರ್ಬೋದು ಬೇಳೆ ಬೆಂದಿದೆ. ಆನಂತರ ನಾನು ಮಡಿಕೆನಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆಯೇ ಸಣ್ಣ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ ಹಣ್ಣು ಇದಿಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದೆ. ಆನಂತರ ಬೇಯಿಸ್ಕೊಂಡಿರೋ ಬೇಳೆ ಏನಿದೆ ಅದನ್ನು ಹಾಕಿ ನನಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡರ್ನೂ ಸಹ ಹಾಕಿದ್ದೀನಿ. ಸೊ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಆನಂತರ ಚಕ್ಕೆ ಮತ್ತು 1-2 ಏಲಕ್ಕಿನ ನಾನು ಪೌಡರ್ ಮಾಡಿಕೊಂಡು ಅದನ್ನು ಸಹ ಸಾಂಬಾರಿಗೆ ಮಿಕ್ಸ್ ಮಾಡಿದ್ದೀನಿ. ಇದಾದ ನಂತರದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಅಲ್ಲಿಗೆ ಸಾಂಬಾರು ರೆಡಿಯಾಗಿದೆ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದ್ಸರಿ ಬೇಕಿದ್ರೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಆನಂತರ ನಾನು ಸಾನುಗೆ ಬಾಕ್ಸ್ ರೆಡಿ ಮಾಡಿ ನಾನು ತಿಂಡಿ ತಿಂದೆ. ಪೂರ್ವಿಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದ್ದರಿಂದ ಅವಳಿಗೆ ರಜಾ ಇತ್ತು. ಪಾಪ ಅವಳು ಎಲ್ಲೂ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ಲು. ಸೊ ಹಾಗಾಗಿ ಇವತ್ತೆಲ್ಲರೂ ಹೊರಗಡೆ ಹೋಗೋಣ ಅನ್ನೋ ಥರನೇ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬಂದರೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಇವಾಗ ಸಾನು ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆನಂತರ ನಾನು ತಿಂಡಿ ತಿಂದು ರೆಡಿ ಆಗಬೇಕು. ಆ್ಯಂಡ್ ಇವತ್ತು ನಾನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಸ್ಯಾರಿ ಪೂರ್ವಿಗೆ ಶಾಸ್ತ್ರದಲ್ಲಿ ತಂದಿದ್ವಲ್ಲ ಹಾಫ್ ಸ್ಯಾರಿ ಫಂಕ್ಷನಲ್ಲಿ, ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್, ಆ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ರೀಸನ್ ಏನು ಅಂದರೆ ನಮ್ಮ ಕಲೀಗ್ಸ್ ಎಲ್ಲ ಮಾತಾಡ್ಕೊಂಡಿದ್ದ ಪ್ರಕಾರ ಗ್ರೀನ್ ಬ್ಲೂ ಕಾಂಬಿನೇಷನಲ್ಲಿ ಸ್ಯಾರಿ ವೇರ್ ಮಾಡೋಣ ಅಂತ. ಸೊ ಆ ಕಾರಣಕ್ಕೋಸ್ಕರ ನಾನು ಸಹ ಅದೇ ಸ್ಯಾರಿನ ವೇರ್ ಮಾಡಿದೆ. ಸೊ ನೋಡಿ, ಈ ಥರ ರೆಡಿಯಾಗಿದ್ದೆ ನಾನು. ನಿಮಗೆ ಮೊದಲೇ ಹೇಳಿದಾಗೆ ಹೆವಿ ಜ್ಯುವೆಲ್ರೀಸ್ ಹಾಕೋದು ತೀರಾ ಅಂದರೆ ತೀರಾ ಕಡಿಮೆ. ನಾನು ಆಲ್ಮೋಸ್ಟ್ ಸ್ವಲ್ಪ ಸಿಂಪಲ್ಲಾಗಿ ನನಗೆ ಕಂಫರ್ಟಬಲ್ ಅನ್ನೋ ಥರನೇ ಹಾಕೋದು. ಹಾಗಾಗಿ ಮಕ್ಕಳಿಗೆ ಆ ಥರ ಫೀಲ್ ಆಯಿತು, ಯಾಕೆ ನೀವೇನೂ ರೆಡಿನೇ ಆಗಿಲ್ಲ ಅಂತ ಕೇಳ್ತಿದ್ರು. ಸೊ ಅಲ್ಲಿಂದ ಬಂದಮೇಲೆ ಅಗೇನ್ ಸ್ವಲ್ಪ ಮೂಡ್ ಸ್ವಿಂಗ್, ಬೇಜಾರು ಈ ಥರ ಆಗ್ತಾಯಿತ್ತು. ಸೊ ಇಮ್ಮಿಡಿಯೇಟಾಗಿ ನಾನು ಸ್ಕೂಲಿಂದ ಬಂದ ತಕ್ಷಣ ಊರಿಗೆ ಹೋಗ್ಬಿಡೋಣ, ಯಾಕೋ ಇರೋದಕ್ಕಾಗ್ತಾಯಿಲ್ಲ ಅನ್ನೋ ಥರ ಫೀಲಾಗಿ ಅಮ್ಮನ ಮನೆಗೆ ಬಂದುಬಿಟ್ಟೆ. ಸೊ ಅಮ್ಮ ನೆನ್ನೆ ಸಂಡಿಗೆ ಮಾಡ್ತಿದ್ದೀನಿ ಅಂತ ಹೇಳಿದರು, ಸಂಡಿಗೆ ಮಾಡಿದ್ದಾರೆ. ಅಮ್ಮನಿಗೆ ಶಾಕ್, ಯಾಕಂದರೆ ಫಸ್ಟ್ ಟೈಮ್ ಯಾರ ಹತ್ರನೂ ಫೋರ್ಸ್ ಮಾಡಿಸ್ಕೊಳ್ದೆ ನಾನೇ ಅಮ್ಮನ ಮನೆಗೆ ಹೋಗಿರೋದು. ಇಷ್ಟೂ ದಿನ ನನ್ನ ತಂಗಿ ಬಂದು ನಾನು ಬಂದಿದ್ದೀನಿ ಬಾ ಅಂತ ಅವಳು ಫೋರ್ಸ್ ಮಾಡೋಳು, ಇಲ್ಲ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಫೋರ್ಸ್ ಮಾಡೋರು, ಒಂದೇ ಕಡೆ ಇರ್ತೀಯಲ್ಲ ಬಾ ಇಲ್ಲಿಗೆ ಅಂತ. ಸೊ ಅವಾಗೆಲ್ಲ ಹೋಗ್ತಾ ಇರಲಿಲ್ಲ. ಈವನ್ ನನ್ನ ಹಸ್ಬೆಂಡ್ ಇದ್ರೂ ಇಲ್ಲದೆ ಇದ್ರೂ ಓಕೆ ಇಲ್ಲೇ ಇದ್ಬಿಡೋಣ, ಕೆಲಸ ಇದೆ ಹಾಗೆ ಹೀಗೆ ಅಂತಲೇ ಕಾಲ ಕಳೀತಾ ಇದ್ದೆ. ಬಟ್ ಈ ಸಾರಿ ಯಾಕೋ ನನಗಿರೋದಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಚೇಂಜ್ ಆಗಬೇಕು ಪ್ಲೇಸ್ ಅಂತ ಅನ್ನಿಸ್ತಾ ಇತ್ತು. ಸೊ ಇಮಿಡಿಯೇಟಾಗಿ ನನ್ನ ತಲೆಗೆ ಬಂದಿದ್ದು ಅಮ್ಮನ ಮನೆಗೆ ಹೋಗಬೇಕು, ಅಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಸ್ಕೂಲಿಂದ ಬಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಫಂಕ್ಷನ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆದ್ರೂ ಇಮಿಡಿಯೇಟಾಗಿ ನಾನು ನನ್ನ ತಮ್ಮನ್ನ ಕರ್ಕೊಂಡು ಅಮ್ಮನ ಮನೆಗೆ ಬಂದುಬಿಟ್ಟೆ. ಸೊ ಬಂದಾದಮೇಲೆ ಅಮ್ಮ ಸಂಡಿಗೆ ಜೊತೆಗೆ ಮುದ್ದೆ, ನನ್ನ ಫೇವ್ರೇಟ್ ಉಪ್ಪು ಸಾಂಬಾರಿಗೆ ನುಗ್ಗೆ ಸೊಪ್ಪನ್ನ ಹುಡ್ಕೊಟ್ರು. ಬಂದಿದ್ದು ನೈಟ್ ಆಗಿದ್ದರಿಂದ ಸಂಜೆ ಟೈಮಲ್ಲಿ ನುಗ್ಗೆ ಸೊಪ್ಪೆಲ್ಲ ತರೋದಕ್ಕೆ ಹೋಗಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ಬೇಳೆ ಸಾಂಬಾರು ಮುದ್ದೆ ಊಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಇದು ಮಾರ್ಚ್ 2 ಶನಿವಾರ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಬಟ್ ಅವರು ಇಲ್ಲದೆ ನನ್ನ ಜೊತೆ ಇಲ್ಲದೆ ಇರೋ ಕಾರಣ ಸೊ ಜಸ್ಟ್ ವಿಶ್ ಮಾಡಿದ್ವಿ ಅಷ್ಟೇ. ಮತ್ತು ಸ್ಯಾಟರ್ಡೇಯಿಂದ ನೆಕ್ಸ್ಟು ಥರ್ಸ್ಡೇ ತನಕ ನನಗೆ ಇಂಡಕ್ಷನ್ ಟ್ರೈನಿಂಗ್ ಅಂತ ಬರುತ್ತೆ, ಅದು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಅಮ್ಮನ ಮನೆಯಿಂದನೇ ಹೋಗೋಣ ಟ್ರೈನಿಂಗ್ಗೆ ಅನ್ನೋ ಕಾರಣಕ್ಕೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಬಂದು ಶನಿವಾರ ಆಗಿದ್ದರಿಂದ, ಹಸ್ಬೆಂಡ್ ಬರ್ಡೇ ಆಗಿದ್ದರಿಂದ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಆನಂತರ ಈಗ ತಿಂಡಿ ತಿಂತಾಯಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಹೇಗೆ ಮಕ್ಕಳಿಗೆಲ್ಲ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡ್ತಿದ್ನೋ, ಅಮ್ಮ ಇವತ್ತು ನನಗೆ ಲಂಚ್ ಪ್ಯಾಕ್ ಮಾಡಿ ವಾಟರ್ ಬಾಟಲ್ಗೆ ನೀರೆಲ್ಲ ತುಂಬಿಸಿ ಈ ಥರ ಎಲ್ಲ ಮಾಡಿಕೊಟ್ರು. ಫಸ್ಟ್ ಟೈಮ್ ಇದು, ಯಾಕಂದರೆ ರಜದಲ್ಲಿ ಬಂದು ರಜದಲ್ಲಿ ಹೋಗ್ತಿದ್ದೆ, ಆ ಥರ ಫೀಲ್ ಆಗ್ತಿರ್ಲಿಲ್ಲ. ಸೊ ಇವಾಗ ತುಂಬ ಫೀಲ್ ಆಗ್ತಾಯಿತ್ತು, ಈ ಥರ ಎಲ್ಲ ಪ್ಯಾಕ್ ಮಾಡಿಕೊಡ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಟ್ ಇವೆಲ್ಲ ನಾವು ಮದುವೆ ಆದಮೇಲೆ ಜಸ್ಟ್ ಕನಸು ಕಾಣೋದಕ್ಕೆ ಅಷ್ಟೇ ಸಾಧ್ಯ ಅಲ್ವಾ. ಕೆಲವೊಂದು ಜವಾಬ್ದಾರಿಯಿಂದನೋ ಪರಿಸ್ಥಿತಿಯಿಂದನೋ ಅಂಥ ಅವಕಾಶಗಳು ಸಿಗೋದು ಕಡಿಮೆ. ಸೊ ಆನಂತರ ಟ್ರೈನಿಂಗ್ ಮುಗಿಸ್ಕೊಂಡು ಸಂಜೆ ಬಂದೆ. ನಾನು ಬಂದಮೇಲೆ ಹಾಲು ಕರೆದಿದ್ರು ನಮ್ಮ ಮನೆಯಲ್ಲಿ, ಹಸಿ ಹಾಲು. ನನಗಂತೂ ತುಂಬ ಇಷ್ಟ. ತುಂಬ ಜನ ಹೇಳ್ತಾರೆ ಕುಡಿಬಾರ್ದು, ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ. ಬಟ್ ನಾನು ಚಿಕ್ಕ ವಯಸ್ಸಿಂದ ಕುಡಿತಿದ್ದೆ. ಮಧ್ಯೆ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಹಸು ಇರಲಿಲ್ಲ, ಹಾಗಾಗಿ ಇಲ್ಲ. ಬಟ್ ಈಗ ಮತ್ತೆ ಇರೋದ್ರಿಂದ ಹಸಿ ಹಾಲು ಕುಡಿದೆ. ಸಾನು ಅದು ಹೆಂಗೆ ಕುಡಿತಾಳೆ ಇವಳು ಅಂತ ನೋಡ್ತಾ ಇದ್ಲು. ಅವಳಿಗೆ ಹಸಿ ಇದೆಲ್ಲ ಕುಡಿತಾರಮ್ಮ ಅಂತ ಅವ್ರಿಗೆ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸೇ ಇಲ್ಲ ಮಕ್ಕಳಿಗೆ. ಹಾಗೂ ಬಲವಂತ ಮಾಡಿದೆ ಕುಡಿ ಚೆನ್ನಾಗಿರುತ್ತೆ ಅಂತ. ಬಟ್ ಅವರಿಬ್ಬರು ಕುಡಿಲಿಲ್ಲ, ನಾನು ಕುಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆನಂತರ ಇವತ್ತಿನ ಸ್ಪೆಷಲ್ ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡಲ್ಲ. ಅಮ್ಮ ಸಂಡೇ ಮಾಡ್ತಾರೆ. ಬಟ್ ಇವತ್ತು ಹಲಸಿನಕಾಯ್ದು ಪಲ್ಯನ ಮಾಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಹುಳಿನೂ ಮಾಡ್ತಾರೆ, ಅಂದರೆ ಕಡಲೆ ಹುಳಿ ಆ ಥರ ಬರುತ್ತಲ್ವ, ಹಾಗೆ ಹಲಸಿನಕಾಯ್ದು ಹುಳಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ನನಗೆ ಹುಳಿ ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಪಲ್ಯ ಮಾಡ್ಕೊಡೋದಕ್ಕೆ ಹೇಳಿದೆ ಅಮ್ಮನಿಗೆ. ಹಾಗಾಗಿ ಅಪ್ಪ ಹಲಸಿನಕಾಯಿನ ತಂದು, ನೋಡಿ ಇದನ್ನು ಕಟ್ ಮಾಡೋದು ನಾರ್ಮಲ್ ತರಕಾರಿ ಕಟ್ ಮಾಡ್ದಂಗಲ್ಲ, ತುಂಬ ಹೊಸ ಥರ ಕಟ್ ಮಾಡ್ತಾರೆ. ಎಲ್ಲರೂ ಈ ಥರ ಕಟ್ ಮಾಡೋದಕ್ಕಾಗಲ್ಲ. ಯಾರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರು ಮಾತ್ರ ಈ ಥರ ಕಟ್ ಮಾಡೋದಕ್ಕೆ ಸಾಧ್ಯ. ತುಂಬ ಸಣ್ಣಕ್ಕೆ ಹೆಚ್ಚಬೇಕು, ತೀರಾ ದಪ್ಪನೂ ಆಗಬಾರ್ದು, ತೀರಾ ಪುಡಿನೂ ಆಗಬಾರ್ದು. ಸೊ ಆ ಥರ ಕಟ್ ಮಾಡಬೇಕು. ನೋಡಿ ಈಗ ಅಪ್ಪ ಕಟ್ ಮಾಡ್ತಿದ್ದಾರಲ್ವ, ಸೇಮ್ ಇದೇ ಪ್ರೊಸೀಜರಲ್ಲಿ ಕಟ್ ಮಾಡಿದ್ರೆ
ಹಲಸಿನಕಾಯಿ ಒಂದು ಒಳ್ಳೆ ಶೇಪ್ ಬರುತ್ತೆ ಮತ್ತು ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಈ ಮಿಡಲಲ್ಲಿ ಬರುತ್ತಲ್ವ ಇದು ಅಂಟಿರುತ್ತೆ, ಹಾಗಾಗಿ ಅದನ್ನು ಸಣ್ಣಗೆ ಕಟ್ ಮಾಡಿ ಹಸುಗೇನೋ ಹಾಕ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಸೊ ಇವಾಗ ಕಟ್ ಮಾಡಿದ್ದಾರೆ ಹಲಸಿನಕಾಯಿನ. ಆನಂತರ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಅರಿಶಿನ ಹಾಕಿ ತೊಳಿತಾರೆ. ತೊಳೆದಾದ್ಮೇಲೆ ಇದನ್ನು ಅವರೆಕಾಳು ಜೊತೆ ಕಾಂಬಿನೇಷನ್ ಇದು. ಈವನ್ ಹುಳಿ ಮಾಡಬೇಕಾದ್ರೂ ಅವರೆಕಾಳು ಜೊತೆನೇ ಚೆನ್ನಾಗಿರೋದು, ಪಲ್ಯ ಮಾಡಬೇಕು ಅಂದ್ರೂ ಅವರೆಕಾಳು ಜೊತೆನೇ ಚೆನ್ನಾಗಿರೋದು. ಅಮ್ಮ ಇದನ್ನು ತೊಗರಿಕಾಳು ಮತ್ತು ಅವರೆಕಾಳು ಎರಡರ ಜೊತೆನೂ ಕಾಂಬಿನೇಷನ್ ಥರ ಮಾಡಿ ಪಾತ್ರೆನಲ್ಲಿ ಬೇಯಿಸ್ತಾ ಇದ್ದಾರೆ. ಯಾವುದಕ್ಕೂ ಕುಕ್ಕರ್ನ ಯೂಸ್ ಮಾಡಲ್ಲ. ತುಂಬ ಅರ್ಜೆಂಟ್ ಇದ್ದರೆ ಅನ್ನನ ಕುಕ್ಕರಲ್ಲಿ ಮಾಡ್ತಾರೆ ಹೊರತು, ನೆನ್ನೆನೂ ಅಷ್ಟೇ ತುಂಬ ಲೇಟಾಗಿದ್ದರಿಂದ ಕುಕ್ಕರಲ್ಲೇ ಸಾಂಬಾರು ಮಾಡಿದ್ರು. ಬಟ್ ಯೂಶ್ವಲಿ ಅಮ್ಮ ಎಲ್ಲನೂ ಓಪನ್ ಪಾತ್ರೆನಲ್ಲೇ ಮಾಡೋದು. ನೋಡಿ ಇವಾಗ ಕಾಳು ಬೆಂದಿದೆ, ಹಲಸಿನಕಾಯಿನೂ ಸಹ ಬೆಂದಿದೆ. ಇದನ್ನು ಬಸ್ದು ನೀರನ್ನ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಬಸ್ಸಾಂಬಾರು ಹಾಗೆ ಪಲ್ಯನ ಮಾಡ್ತಾರೆ. ಬಸ್ಸಾಂಬಾರು ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಎಕ್ಸ್ಟ್ರಾ ಏನೂ ಹಾಕಿರಲ್ಲ ಅಲ್ಲಿ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ ಹಣ್ಣು, ಕರಿಬೇವಿನ ಸೊಪ್ಪು, ಹಾಗೆಯೇ ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹಣ್ಣಿನ ರಸ, ಜೊತೆಗೆ ರೆಗ್ಯುಲರ್ ಆಗಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡೋ ಖಾರದ ಪುಡಿ, ಇದಿಷ್ಟನ್ನು ಹಾಕಿ ಫಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಕುದಿಯೋದಕ್ಕೆ ಬಿಡ್ತಾರೆ. ಒಂದು ಚಿಕ್ಕ ಮಸಾಲೆ ನೋಡಿ ಈ ಥರ ಪಾತ್ರೆಯಲ್ಲಿ. ಅದಾದ ನಂತರ ಬಸ್ಕೊಂಡಿರೋ ನೀರೇನಿದೆ ಅದನ್ನು ಮಿಕ್ಸ್ ಮಾಡಿ ರುಚಿಗೆ ಮತ್ತೆ ಸ್ವಲ್ಪ ಉಪ್ಪೇನಾದರೂ ಬೇಕಿದ್ದರೆ ಉಪ್ಪನ್ನು ಮಿಕ್ಸ್ ಮಾಡಿದ್ರೆ ಆಗೋಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಸಿಂಪಲ್ ಸಾಂಬಾರು ಅಂತಲೇ ಹೇಳ್ಬೋದು. ಸೊ ಸಾಂಬಾರು ರೆಡಿ ಆಯಿತು. ಇವಾಗ ಪಲ್ಯ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಇದು ನಾರ್ಮಲ್ ಪಲ್ಯದ ಥರ ಅಲ್ಲ, ತುಂಬಾ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಇದು ಹಸ್ಬೆಂಡ್ ಕಳಿಸಿದ ವಿಡಿಯೋ. ಸ್ಯಾಟರ್ಡೆ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಂತೆ. ಖುಷಿ ಆಯಿತು ನನಗೆ. ಈವನ್ ಮೊನ್ನೆ ನಾನು ಹಾಸನ್ನ ಬೇಕ್ರಿ ನಂಬರ್ನ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನಂಬರ್ ತೊಗೊಂಡು ಅಟ್ಲೀಸ್ಟ್ ಸರ್ಪ್ರೈಸಾಗಿ ಒಂದು ಕೇಕ್ ಆದರೂ ಕಳ್ಸೋಣ ಅಂತ ಕಾಲ್ ಮಾಡಿದೆ. ಬಟ್ ಅವ್ರು ಹೇಳಿದ್ದೇನು ಅಂತಂದರೆ, ಕೇಕ್ ನೀವು ಯಾವ ಡಿಸೈನ್ ಕೇಳಿದ್ರು ನಾವು ವಿತಿನ್ 3 to 4 hours ರೆಡಿ ಮಾಡ್ತೀವಿ, ಬಟ್ ಅಲ್ಲಿ ತನಕ ತೊಗೊಂಡೋಗೋದಕ್ಕಾಗಲ್ಲ ಮೇಡಮ್, ಏನಾದರೂ ವ್ಯವಸ್ಥೆ ಮಾಡಿಕೊಡಿ ನೀವೇನೆ ಅಂತ ನನ್ನನ್ನು ಕೇಳಿದ್ರು. ಬಟ್ ನಾನು ಏನು ಮಾಡೋದಕ್ಕೂ ಅಂತೂ ಗೊತ್ತಾಗಲೇ ಇಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ ಜೊತೆ ಟ್ರೈನಿಂಗಲ್ಲಿ ಯಾರ್ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರು ನನ್ನ ಹತ್ರ ಇಲ್ಲ. ಸೊ ಏನು ಮಾಡಬೇಕಂತ ಗೊತ್ತಾಗದೆ ಆ ಸರ್ಪ್ರೈಸ್ ಪ್ಲ್ಯಾನ್ ಅಲ್ಲೇ ಫ್ಲಾಪ್ ಆಯಿತು. ಅದು ತುಂಬ ಬೇಜಾರಾಯಿತು. ಬಟ್ ಹೇಗೋ ಅಲ್ಲಿದ್ದಂಥ ಫ್ರೆಂಡ್ಸ್ ಅವ್ರ ಬರ್ಡೇನ ತಿಳ್ಕೊಂಡು ಸೆಲೆಬ್ರೇಟ್ ಮಾಡಿದ್ರು. ಸೊ ಅದೊಂದು ಖುಷಿ ಆಯಿತು, ಹೇಗೋ ಸೆಲೆಬ್ರೇಟ್ ಆಯ್ತಲ್ಲ ಅಂತ. ಇವಾಗ ಪಲ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹುಚ್ಚೆಳ್ಳು ಪುಡಿ. ಹಾಗಾಗಿ ಅಮ್ಮ ಹುಚ್ಚೆಳ್ಳನ್ನು ತೊಗೊಂಡು ಅದನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ಸೋಸ್ಕೊಂಡು ರೆಡಿ ಮಾಡ್ಕೊತಿದ್ದಾರೆ. ಆನಂತರ ಒಂದು ಪಾತ್ರೆಗೆ ಹುಚ್ಚೆಳ್ಳು ಜೊತೆಗೆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ ಹಣ್ಣು ಜೊತೆಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಪಾತ್ರೆನಲ್ಲೇ ಫ್ರೈ ಮಾಡ್ಕೋತಾರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ಹಲಸಿನಕಾಯಿನ ಬೇಯಿಸುವಾಗಲೇ ಉಪ್ಪು ಹಾಕಿದ್ದಾರೆ, ಅದನ್ನು ನೋಡಿಕೊಂಡು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಅದನ್ನು ಪೌಡರ್ ಮಾಡ್ಕೋಬೇಕು. ಇದೇನೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಮತ್ತು ನಾರ್ಮಲ್ ಪಲ್ಯಗಳಿಗಿಂತ ಹಲಸಿನಕಾಯಿ ಪಲ್ಯ ಡಿಫ್ರೆಂಟ್ ಅಂತ ಅನಿಸೋದೆ ಈ ಕಾರಣಕ್ಕೋಸ್ಕರ. ಸೊ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಆ ನಂತರದಲ್ಲಿ ಬಾಣಲೆಗೆ ಎಣ್ಣೆ, ಹಾಗೆಯೇ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಅಮ್ಮ ಒಟ್ಟಿಗೆ ಹಾಕಿದ್ದಾರೆ. ಆನಂತರ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಹಲಸಿನಕಾಯಿ ಹಾಗೆಯೇ ಅವರೆಕಾಳು, ತೊಗರಿಕಾಳು ಮಿಕ್ಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆ ನಂತರದಲ್ಲಿ ನಾವು ಮಾಡ್ಕೊಂಡಿರುವಂಥ ಹುಚ್ಚೆಳ್ಳು ಪುಡಿನ ಅದಕ್ಕೆ ಹಾಕುವಂಥದ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಬೇಕಿದ್ದರೂ ಮಾಡ್ಬೋದು. ಕೆಲವೊಂದಷ್ಟು ಐಟಮ್ಸ್ನ ಅಮ್ಮ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಥರ ಇರುತ್ತೆ. ಬಟ್ ಇದು ಆ ಥರ ಇಲ್ಲ, ಆರಾಮ್ಸೆ ಯಾರು ಬೇಕಿದ್ದರೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ನಾನಿವಾಗ ತಣ್ಣಗಾದ್ಮೇಲೆ ಹುರಿದಿರೋವಂಥ ಹುಚ್ಚೆಳ್ಳು, ಒಣಮೆಣ್ಸಿನ ಹಣ್ಣು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಉಪ್ಪು ಇದಿಷ್ಟನ್ನು ಸಹ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಒಗ್ಗರಣೆಯಲ್ಲಿ ಆಲ್ರೆಡಿ ಹಲಸಿನಕಾಯಿನ ಹಾಕಿ ಅಮ್ಮ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಈರುಳ್ಳಿ ಜೊತೆ. ಆನಂತರ ತೆಂಗಿನಕಾಯಿ ತುರಿ ಹಾಗೆಯೇ ಹುಚ್ಚೆಳ್ಳು ಪುಡಿ. ಈ ಹುಚ್ಚೆಳ್ಳು ಪುಡಿನ ನೀವು ಮಾಡಿ ಬೇಕಿದ್ರೆ ತೆಗೆದಿಟ್ಕೋಬೋದು, ಒಳ್ಳೆ ಘಮ ಬರುತ್ತೆ. ಈ ಹುಚ್ಚೆಳ್ಳಿಂದ ಎಣ್ಣೆನೂ ಸಹ ಮಾಡ್ಕೋತಾರೆ, ತುಂಬ ಒಳ್ಳೆಯದು ಹುಚ್ಚೆಳ್ಳು ಎಣ್ಣೆ ಅಂತ ಅಂತಾರೆ. ಎಸ್ಪೆಷಲಿ ಮೆಚೂರ್ಡ್ ಆದಾಗ ಮತ್ತು ಬಾಣಂತಿಯರಿಗೆ ಬಿಸಿ ಅನ್ನಕ್ಕೆ ಹುಚ್ಚೆಳ್ಳು ಎಣ್ಣೆ ಹಾಗೆಯೇ ಸ್ವಲ್ಪ ಚಟ್ನಿ ಪುಡಿ ಇದ್ದರೆ ಚಟ್ನಿ ಪುಡಿ ಮತ್ತು ಇಲ್ಲಾಂದರೆ ಉಪ್ಪು ಇದಿಷ್ಟನ್ನು ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ತಿಂದರೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಹುಚ್ಚೆಳ್ಳನ್ನು ಆದಷ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಇಲ್ಲ ಅಂತಂದರೆ ಅಂಗಡಿಯಿಂದನಾದರೂ ತಂದಿಟ್ಕೊಳ್ಳಿ. ಆವಾಗವಾಗ ಇದನ್ನು ಯೂಸ್ ಮಾಡಿ. ಈವನ್ ಎಣ್ಣೆಗಾಯಿಗೂ ಸಹ ಹಾಕ್ತೀವಿ ನಾವು ಹುಚ್ಚೆಳ್ಳನ್ನು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಪಲ್ಯ ಎಲ್ಲ ರೆಡಿ ಆಯಿತು. ಆನಂತರ ಊಟ ಮಾಡೋದು.
ಅಮ್ಮನ ಮನೆಗೆ ಬಂದರೆ ಫುಡ್ಡೆಲ್ಲ ಕಂಟ್ರೋಲ್ ಇಲ್ಲ. ನಾನು ಅಮ್ಮ ಪದೇ ಪದೇ ಏನಾದ್ರು ಮಾಡ್ತಾನೆ ಇರ್ತಾರೆ, ನಾನು ಅನ್ಲಿಮಿಟೆಡಾಗಿ ತಿಂತಾ ಇರ್ತೀನಿ. ಇಲ್ಲಿ ಮಾತ್ರ ಯಾಕಂದರೆ ನಾನು ಸ್ವಲ್ಪ ತಿಂತೀನಿ ದಪ್ಪ ಆಗಿಬಿಡ್ತೀನಿ ಅಂತಂದರೆ ಅಮ್ಮ ಬೈತಾರೆ. ಹಾಗಾಗಿ ಆಲ್ಮೋಸ್ಟ್ ಅಮ್ಮ ಅವಾಗವಾಗ ಮಾಡ್ತಾನೆ ಇರ್ತಾರೆ, ನಾನು ತಿಂತಾನೆ ಇರ್ತೀನಿ. ಸೊ ಇವಾಗ ಊಟ ಮಾಡುವಂಥ ಟೈಮ್. ಅನ್ನ, ಬಸ್ಸಾಂಬಾರು ಜೊತೆಗೆ ಹಲಸಿನಕಾಯ್ದು ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಆಗಲೇ ಹೇಳಿದಾಗೆ ಅನ್ಎಕ್ಸ್ಪೆಕ್ಟೆಡ್, ನನಗೂ ಬರಬೇಕಂತ ಏನಿರಲಿಲ್ಲ. ಬಟ್ ಸ್ಕೂಲಿಂದ ಮನೆಗೆ ಬರೋ ಟೈಮಲ್ಲಿ ಯಾಕೋ ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅನ್ನೋ ಅಷ್ಟು ಬೇಜಾರಾಯಿತು. ಹಾಗಾಗಿ ಅಮ್ಮನ ಮನೆಗೆ ಬಂದೆ. ಇಲ್ಲಿ ಬಂದಮೇಲೆ ಮನಸ್ಸು ಸ್ವಲ್ಪ ನಿರಾಳ ಆಯಿತು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.